ಸ್ವಲ್ಪ ಹಿಂದುಗಡೆ ಹೋಗಿ ನೋಡಿದ್ರೆ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರು ಒಂದು ಎಲೆಕ್ಟ್ರಾನಿಕ್ ಸಿಟಿ ಬಗ್ಗೆ ಏನೋ ಒಂದು ಐಡಿಯಾ ಇಟ್ಕೊಂಡು ಬರೋವಾಗ ಎಲ್ಲರೂ ಏನ್ರಿ ಇವ್ರು ತರಲೆ ಥರ ಮಾತಾಡ್ತಾರೆ ಅಂತ ಹೇಳಿದ್ದು ಅವರೇ ಹೇಳಿದ್ದಾರೆ ನಮಗೆ. ಆದರೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಹೇಗಿದೆ ಅನ್ನೋದು ಒಂದು ದೂರದೃಷ್ಟಿ ಅವ್ರಿಗಿತ್ತು, ಕಾಂಗ್ರೆಸ್ ಅವ್ರಿಗೆ ಅದಿದೆ. ಎರಡನೇದಾಗಿ ಎಸ್.ಎಂ. ಕೃಷ್ಣ ಅವರು ಆಡಳಿತ ಮಾಡೋವಾಗಲೂ ದೇರ್ ವಾಸ್ ಎ ಇಂಡಸ್ಟ್ರಿಯಲ್ ಗ್ರೋತ್ ಇನ್ ಕರ್ನಾಟಕ. ಅದೇ ನಿಮ್ಮ ಹಾಗಾಗಿ ಕಾಂಗ್ರೆಸ್ ಬಂದರೆ ಖಂಡಿತವಾಗ್ಲೂ ಇಂಡಸ್ಟ್ರಿಯಲ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀವಿ. ಕಾರಣ 2-3 ಇದೆ. ಒಂದು, ಇವಾಗ ಇಲ್ಲಿ ಇವ್ರು ಏನಾದ್ರು ಬೈ ಚಾನ್ಸ್ ಕಾಂಗ್ರೆಸ್ ಅವರು ಬಂದು ಆಡಳಿತ ಮಾಡಿದ್ರೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಇದೆ. ಯಾವಾಗಲೂ ನಮಗೊಂದು ದುರದೃಷ್ಟ ಇರೋದು, ಇಲ್ಲೊಂದು ಪಾರ್ಟಿ ಇರೋದು, ಸೆಂಟ್ರಲ್ ಒಂದು ವರ್ಷ ಆಮೇಲಿಂದ ಒಂದು ವರ್ಷದಲ್ಲಿ ನಮಗೆ ಖಂಡಿತವಾಗ್ಲೂ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಾಧ್ಯತೆ ಇದೆ. ಎರಡನೇದಾಗಿ 2 ಇಂಪಾರ್ಟೆಂಟ್ ಕಾರಿಡಾರ್ ಬರ್ತಿದೆ. ಇದು ಬಂದು ಕಾಂಗ್ರೆಸ್ ಅವರು ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಬಿಟ್ವೀನ್ ಮುಂಬೈ ಆ್ಯಂಡ್ ಬ್ಯಾಂಗ್ಳೂರ್ ಆ್ಯಂಡ್ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್. ಅದಕ್ಕೆ ಮಾತ್ರ ಅವರು ಒಳ್ಳೆ ಒಂದು ಫೋಕಸ್ ಮಾಡಿದ್ರೆ ಖಂಡಿತ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ನಿಜವಾಗ್ಲೂ ಮುಂದೆ ಬರುತ್ತೆ. ಬಟ್ ಒಂದು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿನ ಎಲ್ಲ ಸ್ವಲ್ಪ ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ನಮ್ಮಲ್ಲಿ 2 ಕೋಟಿ ವೋಟ್ಸ್ ಇದೆ, 10 ಲಕ್ಷ ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಮತ್ತು 5 ಲಕ್ಷ ಜನ ಸ್ಮಾಲ್ ಟ್ರೇಡರ್ಸ್ ಇದ್ದಾರೆ. ನಿಮ್ಮ ಮುಂದುಗಡೆ ಭಾಳ ದೊಡ್ಡ ಚಾಲೆಂಜ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಬೆಳವಣಿಗೆ ಎಲ್ಲಿ ಆಗಿಲ್ಲ. ಟೈರ್ 2 ಟೈರ್ 3 ಸಿಟೀಸ್ ಬೆಳವಣಿಗೆ ಆಗಿಲ್ಲ. ಹೆಲ್ತ್ ಸೆಕ್ಟರ್ ಭಾಳ ವೀಕ್ ಆಗಿದೆ, ಎಜುಕೇಷನ್ ಭಾಳ ವೀಕ್. ಇದನ್ನೆಲ್ಲ ನೀವು ಮಾಡೋದು ಭಾಳ ಒಂದು ದೊಡ್ಡ ಚಾಲೆಂಜ್ ನಿಮ್ಮ ಹತ್ರ ಇದೆ ಅಂತ ನಾನು ಬಂದು ನಿಮ್ಮ ಮಾರ್ಗದರ್ಶನ ಪಡ್ಕೊಂಡು ಮಾಡಬೇಕಾಗುತ್ತೆ ಅಭಿವೃದ್ಧಿ ಕಾರ್ಯಗಳು. ನಾನೊಂದು ಮಾತು ಹೇಳ್ತೀನಿ ನೋಡಿ, ಟ್ರೇಡ್ ಲೈಸೆನ್ಸ್ ನಾವು 2 ವರ್ಷದಿಂದ ಗಲಾಟೆ ಮಾಡ್ತಿದ್ದೆವು. ಟ್ರೇಡ್ ಲೈಸೆನ್ಸ್ ನಮ್ಮ ಹತ್ರ ಆಲ್ರೆಡಿ 16 ಲೈಸೆನ್ಸ್ಗಳಿದೆ, ಇನ್ನು ಇನ್ಸ್ಪೆಕ್ಟರ್ ರಾಜ್ ಬೇಡ ಅಂತ ನೀವು ಟ್ರೇಡ್ ಲೈಸೆನ್ಸ್ ತಂದ್ರು ಅವರು, BJP ಅವರು ಬೇಡ ಅಂತ ನಾವು ಹೇಳಿದ್ವಿ. ಹಾಗಾಗಿ ಅದೇ ಥರ 800% ಇನ್ಕ್ರೀಸ್ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಡೆ ಮಾಡಿದರು. 300%, 400% ರೆಗ್ಯುಲರೈಸ್ ಮಾಡಿ, ಅದನ್ನು 2 ವರ್ಷದಿಂದ ಅವ್ರು ಮಾಡಿಲ್ಲ. ಅಂಥದನ್ನೆಲ್ಲ ತಾವು ಭಾಳ ಭದ್ರತೆಯಿಂದ ನೀವು ನೋಡಿಕೊಂಡು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕೆಗೆ ಏನು ಬೇಕೋ ಅದನ್ನು ನೀವು ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಕರ್ನಾಟಕನ ನಂಬರ್ 1 ಈ ಇಡೀ ಭಾರತ ದೇಶದಲ್ಲಿ ನಂಬರ್ 1 ಆಗಿ ನೀವು ತರೋದು ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ.